ಈಗ ಸೇಲಾ ಪಾಸಿಗೆ ಬಂದಿದ್ದೀವಿ. ಸೇಲಾ ಪಾಸ್ ಒಂದು ದೊಡ್ಡ ಹಿಸ್ಟ್ರಿ ಇದೆ, ಅರುಣಾಚಲ್ ಪ್ರದೇಶದಾಗೈತಿ. ಸೊ ಇದು ಸೇಲಾ ಅಂದ್ ಯಾಕೆ ಹೆಸರು ಗೊತ್ತಂದ್ರೆ ಸೇಲಾ ಈಸ್ ಒಂದು ಹುಡುಗಿ ನೇಮ್. ಈ ಸೇಲಾ ಏನು ಮಾಡಿಳು ಅಂದ್ರೆ ಚೈನಾದವ್ರ ನಮ್ಮ ದೇಶದ ಮೇಲೆ ಅಂದ್ರೆ ಅರುಣಾಚಲದ ಮ್ಯಾಗ ಅಟ್ಯಾಕ್ ಮಾಡಿದಾಗ ಸೇಲಾ ಅನ್ನೋ ಒಬ್ಬಳು ಹುಡುಗಿ ಏನು ಮಾಡ್ತಿದ್ಳು, ನಮ್ಮ ಭಾರತದ ಆರ್ಮಿದವರಿಗೆ ಎಲ್ಲ ಫುಡ್ ರೇಷನ್ ಎಲ್ಲ ಸಪ್ಲೈ ಮಾಡ್ತಿದ್ಳು ಆಕಿ. ಚೈನಾದವ್ರು ಅರುಣಾಚಲದ ಮ್ಯಾಗ ಅಟ್ಯಾಕ್ ಮಾಡಿದಾಗ ಅದ್ರೊಬ್ಬ ಸ್ಪೆಷಲ್ ಒಬ್ಬ ಸರ್ದಾರ್ ಜಸ್ವಂತ್ ಸಿಂಗ್ ಅಂತ. ಸೊ ಅವ್ನ ಲವರ್ ಸೇಲಾ. ಸೊ ಆಕಿ ಹುಡುಗಿ ಎಲ್ಲರಿಗೂ ಅವ್ನು ಹಿಡಿದು ಎಲ್ಲರಿಗೂ ರೇಷನ್ ಸಪ್ಲೈ ಮಾಡ್ತಿದ್ರು. ಅವ್ರು ಚೀನಾದವರು 1962ರಾಗ ಬಂದಿದ್ರು. ಸೊ ಇವು ಜಸ್ವಂತ್ ಸಿಂಗ್ ಏನು ಮಾಡಿದಂದ್ರೆ ಒಬ್ಬ ಎಲ್ಲರನ್ನೂ ಚೀನಾದವ್ರನ್ನೂ ಹಿಡಿದು ನಮ್ಮ ಅರುಣಾಚಲ ಪ್ರದೇಶನ ನಮ್ಮ ಭಾರತ ದೇಶದಿಂದ ಬಿಟ್ಟು ಕೊಡಲಿಲ್ಲ. ಆ ಟೈಮ್ದಾಗ ಏನಾಯ್ತಂದ್ರೆ ಈ ಸೇಲಾಗಳ ಅಪ್ಪ ಏನಿದ್ಲ ಇವ ಚೈನಾದವ್ರ ಜೊತೆ ಕೈ ಜೋಡಿಸಿದ್ದ. ಸೊ ನಮ್ಮ ಭಾರತ ದೇಶದಾಗ ಅಂದ್ರೆ ಅರುಣಾಚಲ ಪ್ರದೇಶದಾಗ ಏನೇನು ಆಗ್ತಿದ್ಲ ಎಲ್ಲನೂ ಚೀನಾದವ್ರು ಹೇಳ್ತಿದ್ದ. ಸಿಂಗ್ ಒಬ್ಬ ಹೋರಾಡ್ತಿದ್ದ ಚೀನಾದವ್ರ ಜೊತೆ. ಆದ್ರೆ ಚೀನಾದವ್ರಿಗೆ ಗೊತ್ತಿರಲಿಲ್ಲ ಎಷ್ಟು ಜನ ನಿಂತು ಅರುಣಾಚಲ ಅಂದ್ರೆ ಈ ಸೇಲಾ ಪಾಸ್ ಬಾರ್ಡ್ರದಾಗ ಯಾರ್ಯಾರು ಹೋರಾಡ. 3 ದಿವಸ ಜಸ್ವಂತ್ ಸಿಂಗ್ ಒಬ್ಬ ಹೋರಾಡಿದ ಚೈನಾ ಜೊತೆ. ಆದ್ರೆ ಚೈನಾದವ್ರಿಗೆ ಗೊತ್ತಿರ್ಲಿಲ್ಲ. ಸೇಲಾಗಳು ಅವ್ರಪ್ಪ ಹೇಳಿದಾಗ ಗೊತ್ತಾದ್ಮೇಲೆ ಅವ್ರೇನಂದ್ರು ಚೀನಾದವ್ರು ಅವ್ನು ಯಾರೇ ಇರ್ಲಿ ಅವ್ನ ತಲಿ ಬೇಕಂತ ಹೇಳಿದ್ರು. ಸೊ 3 ದಿವಸ ಕಂಟಿನ್ಯೂಸ್ ಏನು ಇದ್ದ ಒಬ್ಬ ಹೋರಾಡಿ ಕೊನೆಗೂ ನಮ್ಮ ಅರುಣಾಚಲ ಚೀನಾದವ್ರಿಂದ ಬಿಡಿಸ್ಬಿಟ್ರು. ಬಟ್ ಅವ್ರು ಅನ್ಕೊಂಡಿರೋ ಹಾಗೆ ಏನಾತಂದ್ರೆ ಅವ್ನ ತಲೆ ಅವರಿಗೆ ಸಿಕ್ಬಿಡ್ತು. ಲಾಸ್ಟ್ಗೂ ಅವ್ನು ಕೊಂದ್ರು. ಆಮೇಲೆ ಅವ್ನ ತಲೆ ಈಗ ಏನೈತೆ ಅಂದ್ರೆ ಚೀನಾ ಮ್ಯೂಸಿಯಮ್ದಾಗ ಇಟ್ಟಿದ್ದಾರೆ. ಬಟ್ ಸೇಲಾ ಏನು ಮಾಡಿದ್ರು, ಜಸ್ವಂತ್ ಸಿಂಗ್ ಸಾಯ ಅಂತಲೇ ನಮ್ಮ ಅರುಣಾಚಲ ನಮಗೆ ಸಿಕ್ಕಿತ್ತು. ಬಟ್ ಅವ್ನು ಸತ್ತ, ಇನ್ನು ನಾ ಏನು ಮಾಡಲಿ ಅಂತೇಳಿ ಅಕ್ಕಿ ಕೂಡ ಸುಸೈಡ್ ಮಾಡ್ಕೊಂಡ್ರು. ಸೊ ಇದು ಹಿಸ್ಟ್ರಿ. ಸೊ ಅದಕ್ಕೋಸ್ಕರ ಇದಕ್ಕೆ ಸೇಲಾ ಪಾಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಜಸ್ವಂತ್ ಸಿಂಗ್ ಅವ್ರ ಬಗ್ಗೆ ಪೂರ್ತಿ ಹಿಸ್ಟ್ರಿ ಹೇಳ್ತೀನಿ. ಸೊ ಅದು ಜಸ್ವಂತ್ ಸಿಂಗ್ ವಾರ್ ಮೆಮೋರಿಯಲ್. ಸೊ ನಾವೀಗ ನೆಕ್ಸ್ಟ್ ಅಲ್ಲೇ ಹೋಗ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು, ಬಾಯ್.